ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮುಂಚಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೈವ ಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಿಯ ದೇವ ಜನರೇ, ನಾವೇ ಒಂದು ಮುಂಚಾನೆಯಲ್ಲಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಈ ದಿನ ನಾವು ಅಬ್ರಹಾಮನ ಒಂದು ನಂಬಿಕೆ ಹೇಗಿತ್ತು ಎಂಬುದರ ಕುರಿತಾಗಿ ನಾವು ಓದಿಕೊಳ್ಳೋಣ. ಖಂಡಿತವಾಗಿ ಈ ಒಂದು ವಿಷಯವನ್ನ ನಾವು ಗಮನಿಸುವುದಾದ್ರೆ, ವೇದ ಭಾಗವನ್ನ ನಾವು ತೆಗೆದುಕೊಳ್ಳುವಾಗ ರೋಮ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನ ನಾವು ನೋಡುವಾಗ ವಚನ ವಾಕ್ಯ ಹೀಗೆ ಹೇಳ್ತದೆ. ಪ್ರಿಯ ದೇವ ಜನರೇ, ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದ್ದನ್ನು ಇರುವುದಾಗಿಯೂ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದ್ದನು. ಆಮೆನ್, ಹಲ್ಲೆಲೂಯಾ. ಅವನ ನಂಬಿಕೆ ಹೇಗಿತ್ತು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ದೇವರು ವಾಕ್ಯ ಹೇಳೋ ಪ್ರಕಾರವಾಗಿ ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನ ಇದ್ದ ಹಾಗೆಯೂ ಕರೆಯುವನಾಗಿದ್ದಾನೆಂಬುದಾಗಿ ಅಬ್ರಹಾಮನು ನಂಬಿದ್ದನಂತ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯವನ್ನ ವೀಕ್ಷಿಸುವಂತ ನನ್ನ ಮತ್ತು ನಿಮ್ಮ ನಂಬಿಕೆ ಹೇಗಿದೆ? ಅಬ್ರಹಾಮನ ನಂಬಿಕೆ ಹಾಗೆ ನಮ್ಮ ನಂಬಿಕೆ ಇದೆಯಾ? ಅಬ್ರಹಾಮನು ನಂಬಿದ ಹಾಗೆ ನಾವು ನಂಬುತ್ತಿದ್ದೀವ? ಅಬ್ರಹಾಮನಲ್ಲಿದ್ದಂತ ಆ ದೃಢವಾದ ನಂಬಿಕೆ ನಮ್ಮೊಳಗೆ ಇದೆಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಯಾಕಂತಂದ್ರೆ ಇಬ್ರಿಯ 11ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳೋ ಪ್ರಕಾರವಾಗಿ ನಂಬಿಕೆ ಅಂದ್ರೆ ಏನು ಎಂಬುದಾಗಿ ನಾವು ನೋಡುವಾಗ, ಹೌದಲ್ವಾ, ಕಣ್ಣಿಗೆ ಕಾಣದಿರುವುದನ್ನು ನಿಜವೆಂದು ನಂಬುವಂಥದ್ದು, ನಾವು ನಿರೀಕ್ಷಿಸುವ ವಿಷಯದಲ್ಲಿ ಭರವಸೆದಿಂದಿರುವುದೇ ನಂಬಿಕೆ ಆಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಕಣ್ಣಿಗೆ ಕಾಣದು ನೋಡಿ ನಂಬುವಂಥದ್ದಲ್ಲ, ನೋಡದೆ ನಂಬುವಂಥದ್ದು ನಂಬಿಕೆ ಆಗಿದೆ. ಒಂದು ಸಾರಿ ತೋಮನಿ ಶಿಷ್ಯರು ಹೇಳ್ತಾರೆ, ನಾವು ಯೇಸು ಸ್ವಾಮಿನ ನೋಡಿದ್ದೀವಿ, ಆತನು ಸತ್ತು ಎದ್ದು ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ, ಇಲ್ಲ, ನಾನು ನೋಡಲ್ಲ, ನಾನು ನಂಬಲ್ಲ. ಯಾಕಂದ್ರೆ ಆತನ ಗಾಯಗಳಲ್ಲಿ ಕೈ ಹಾಕಬೇಕು, ಪಕ್ಕೆಯಲ್ಲಿ ಕೈ ಹಾಕಬೇಕು, ನಾನು ಮುಟ್ಟಿ ನೋಡಿದ್ರೆ ನಾನು ನಂಬುತ್ತೇನೆ ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿ ಆತನ ಮುಂದೆ ಬಂದಾಗ ಸ್ವಾಮಿ ಹೇಳ್ತಾನೆ, ಬಂದು ನನ್ನನ್ನು ಮುಟ್ಟಿ ನೋಡು ಅಂತ ಹೇಳುವಾಗ ಅವನು ಆ ಪಾದಕ್ಕೆ ಅಡ್ಡ ಬೀಳುವಾಗ ಯೇಸು ಸ್ವಾಮಿ ಅವನಿಗೆ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದ್ದಿ, ನನ್ನನ್ನು ನೋಡದೆ ನಂಬುವವನು ಧನ್ಯನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ನೋಡದೆ ನಂಬುವಂಥದ್ದು ಅದು ಬಹಳ ಪ್ರಾಮುಖ್ಯ. ಇಲ್ಲಿ ಸಹ ಅಬ್ರಹಾಮನ ವಿಷಯದಲ್ಲಿ ನಾವು ನೋಡುವಾಗ ಇಲ್ಲದನ್ನ ಇದ್ದ ಹಾಗೆ ಸತ್ತವರನ್ನ ಬದುಕಿಸುವನಾಗಿ ಕರೆದು ಎಂಬುದಾಗಿ ಅವನು ನಂಬಿದ್ದನು. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ನಾನು ನೀವು ನಂಬಿದಂತ ಯೇಸು ಸ್ವಾಮಿ, ತಂದೆಯಾದ ದೇವರು, ಪವಿತ್ರಾತ್ಮನು, ಆತನು ಸರ್ವಶಕ್ತನಾದಂತ ದೇವರು, ಆತನನ್ನ ನಾವು ನಂಬಬೇಕು, ವಿಶ್ವಾಸಿಸಬೇಕು. ಹಾಗಾಗಿ ಅಬ್ರಹಾಮನು ಮೊದಲನೇದಾಗಿ ಈ ರೀತಿಯಾದಂತಹ ಒಂದು ನಂಬಿಕೆಯಲ್ಲಿ ಅವನು ದೃಢವಾಗಿ ಇದ್ದನು. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ, 18ನೇ ವಚನಕ್ಕೆ ನಾವು ಬರುವಾಗ 18ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ನಿರೀಕ್ಷಿಸಿ ನಂಬಿದನು ಎಂಬುದನ್ನು ನೋಡ್ರಿ. ದೇವ್ರು ವಾಗ್ದಾನ ಮಾಡ್ತಾನೆ, 75ನೇ ವರ್ಷದಲ್ಲಿ ದೇವರು ವಾಗ್ದಾನ ಮಾಡ್ತಾನೆ, ನಿನ್ನನ್ನ ಆಕಾಶದ ನಕ್ಷತ್ರಗಳು ನಿನ್ನ ಸಂತತಿ ಕೊಡ್ತೇನೆ ಎಂಬುದಾಗಿ. ಆದ್ರೆ ಅದನ್ನ ನಂಬಕ್ಕೆ ಅವನಿಗೆ ಆಸ್ಪದ ಇಲ್ಲದಿದ್ರು ಸಹ, ಅದನ್ನ ಅವನು ನಂಬಲಿಕ್ಕೆ ಅರ್ಹತೆ ಇಲ್ಲ ಅಂದ್ರೂ ಸಹ ಹೇಗೆ ಆಶ್ಚರ್ಯ! ಯಾಕಂತಂದ್ರೆ ಈಗ 75 ವರ್ಷ ಆದ್ರೂ ಸಹ ಅವನಿಗೆ ಮಕ್ಕಳಿಲ್ಲ, ಆದ್ರೆ ನಕ್ಷತ್ರದಷ್ಟು ಮಕ್ಕಳು ಕೊಡ್ತೀನಿ ಅಂತ ದೇವ್ರು ಹೇಳುವಾಗ್ಲೂ ಸಹ ಅದನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ? ಆದ್ರೆ ಅಬ್ರಾಮನು ಅದನ್ನ ನಂಬಲಿಕ್ಕೆ ಆಸ್ಪದ ಇಲ್ಲದಿದ್ರು ಸಹ, ಆದ್ರೆ ಅವನ್ ಏನ್ ಮಾಡ್ದ ಅಂತ ಹೇಳಿದ್ರೆ ನಿರೀಕ್ಷಿಸಿ ನಂಬಿದನಂತೆ. ಖಂಡಿತ ನಿರೀಕ್ಷೆ ನಮಗೆ ಇರ್ಬೇಕಾ? ಇಲ್ಲ. ದೇವರು ವಾಗ್ದಾನ ಮಾಡಿದನು ಅಂತ ಹೇಳಿದ್ರೆ, ದೇವರು ನಮಗೆ ಒಂದು ಮಾತು ಹೇಳಿದನು ಅಂತ ಹೇಳಿದ್ರೆ, ಆತನು 2 ಮಾತಿನವನಲ್ಲ, ಆತನ ಖಂಡಿತ ಮಾಡ್ತಾನೆ ಒಂದು ನಂಬಿಕೆ, ನಿರೀಕ್ಷೆ ನಮ್ಮೊಳಗೆ ಇರಬೇಕು. ಪ್ರಿಯ ದೇವ್ರ ಮಕ್ಕಳೇ, ನಿನ್ನ ಆಶ್ವಸ್ತೇನೆ ಅಂದ್ರೆ ಖಂಡಿತ ಆಶ್ವಸ್ತಾನೆ, ನಿನ್ನ ಉದ್ಧರಿಸ್ತೇನೆ ಅಂದ್ರೆ ಉದ್ಧರಿಸ್ತಾನೆ, ಅನೇಕರ ಮುಂದೆ ಸಾಕ್ಷಿ ನಿಲ್ಲಿಸ್ತೇನೆ ಅಂದ್ರೆ ನಿಲ್ಲಿಸ್ತಾನೆ. ಆದ್ರೆ ನಾವು ಆತನ ಮುಂದೆ ಕಾಯುವವರಾಗಿರ್ಬೇಕು. ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನ ಅವನು 25 ವರ್ಷಗಳ ಕಾಲ ದೇವರು ಮಾಡ್ತಾನೆ ಒಂದು ಭರವಸೆಯಿಂದ ಅವನು ಕಾಯ್ತಿದ್ದ, ನಿರೀಕ್ಷೆಯಿಂದ ಅವನು ನಂಬಿ ಕಾಯ್ತಿದ್ದನು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮಗೆ
ದೇವ್ರು ಏನಾದ್ರೂ ಒಂದು ವಾಗ್ದಾನ ಮಾಡಿದ್ರಿಲ್ಲ, ನಾವೇನೋ ಒಂದು ಪ್ರಾರ್ಥನೆ ಮಾಡಿದ್ರೆ, ಏನೋ ಒಂದು ನಿರೀಕ್ಷೆ ಇಟ್ಟನಂದ್ರೆ ದೇವ್ರ ಮುಂದೆ, ಇಲ್ಲ ಯಾವುದೋ ಒಂದು ಭಿನ್ನಹ ಇಟ್ಟಂದ್ರೆ ಅದು ಆಗಿಲ್ಲ ಅಂತ ಹೇಳಿದ್ರೆ, 1 ದಿನ 2 ದಿನ 3 ದಿನ ಪ್ರಾರ್ಥನೆ ಮಾಡಿ ಆಗ್ಲೇ 4ನೇ ದಿನದಲ್ಲಿ ನಾವು ಹಿಂಜರಿದು ಹೋಗ್ಬಿಡ್ತೀವಿ. ಯೇಸು ಬೇಡ, ಚರ್ಚು ಬೇಡ, ಪ್ರಾರ್ಥನೆ ಬೇಡ, ಏನು ಬೇಡ ಅಂದಾಗಿ ಹಿಂದಿರುಗಿ ಹೋಗ್ಬಿಡ್ತೀವಿ. ಆದ್ರೆ ಅಬ್ರಹಾಮನು 25 ವರ್ಷಗಳ ಕಾಲ ದೇವರು ಮಾಡಿದ ವಾಗ್ದಾನ, ದೇವರು ಹೇಳಿದ ಮಾತಿಗೆ ನಂಬಿಕೊಂಡು ಅವನೇನ್ ಮಾಡಿದಂತದ್ದು ಅದಕ್ಕೋಸ್ಕರವಾಗಿ ದೇವ್ರ ಸನ್ನಿಧಾನದಲ್ಲಿ ಕಾದನು ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ನಾವು 19ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಿದ್ದೆ, ಪ್ರಿಯ ದೇವರ ಮಕ್ಕಳೇ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪಾಯವಾಯಿತೆಂದು, ಸಾರಳಾಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ನೋಡಿ, ಈಗ ನನಗೇನಾಗಿದ್ದೆ, ಈಗ 100 ವರ್ಷ ಆಗಿದೆ, ಮೃತಪ್ರಾಯನಾಗಿದ್ದೀನಿ, ಚರ್ಮ ಎಲ್ಲ ಸುಕ್ಕೋಗ್ಬಿಟ್ಟಿದೆ, ನಡ ಬಗ್ಗಿ ಹೋಗ್ಬಿಟ್ಟಿದೆ, ಮೂಳೆಗಳ ಸಾರೆಲ್ಲ ಆಗ್ಲೇ ಕುಂದಿ ಹೋಗ್ಬಿಟ್ಟಿದೆ. ಆಗಿದ್ರು ಸಹ ಸಾರಳು ಗರ್ಭವತಿ ಆಗೋದು ಅಸಾಧ್ಯವಾಗಿದೆ ಎಂಬುದಾಗಿ ಜನಗಳಿಗೆ ಗೊತ್ತಿದ್ರು, ಸಮಾಜಕ್ಕೆ ಗೊತ್ತಿದ್ರು, ಸಮುದಾಯಗಳಿಗೆ ಗೊತ್ತಿದ್ರು ಸಹ, ಈ ಒಂದು ಮೆಡಿಕಲ್ಗೆ ಒಂದು ಚಾಲೆಂಜ್ ಆಗಿದ್ರು ಸಹ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಖಂಡಿತವಾಗಿ ನಾನು ಮುದುಕನಾಗಿದ್ರು ಸಹ, ನೆರೆ ಬಂದ್ರು ಸಹ ದೇವರು ಮಾಡಿದ ವಾಗ್ದಾನ ನೆರವೇರಿಸ್ತಾನೆ ಬಂದ ದೃಢವಾದ ನಂಬಿಕೆಯಲ್ಲಿ ಅವನು ಕುಂದಿ ಹೋಗದೆ ಆ ನಂಬಿಕೆಯನ್ನ ನಾವು ನಿರೀಕ್ಷೆಯಿಂದ ಕಾಯ್ತಿದ್ದನು. ಪ್ರಿಯ ದೇವರ ಮಕ್ಕಳು, ಇವತ್ತು ನಮ್ಮ ನಂಬಿಕೆ ಏನಾಗಿದೆ? ಅದೇ ಪ್ರಕಾರ ನಾವು 20ರ ವಚನಕ್ಕೆ ನಾವು ಬೈಬಲ್ ಅನ್ನು ತೆಗೆದುಕೊಳ್ಳುವ ವಚನಗಳನ್ನು ಓದುವಾಗ ಅಲ್ಲಿ ನಾವು ನೋಡ್ತೇವೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನೋಡಿ, ದೇವರು ಮಾಡಿದ ವಾಗ್ದಾನ, ಕೊಟ್ಟಂತ ನಿನ್ಗೆ ವಾಗ್ದಾನ, ನೀನು ಕುರಿತಾಗಿದ್ದಂಥ ಆಲೋಚನೆ, ನೀನು ಕೊಟ್ಟಂತ ದರ್ಶನ, ನೀನು ಕೊಟ್ಟಂತ ಕನಸು, ನೀನು ಕೊಟ್ಟಂತ ವಾಗ್ದಾನಗಳು, ಖಂಡಿತ ಅದನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಅಬ್ರಾಹ್ಮನ ಹಾಗೆ ನಾವೇನ್ ಮಾಡ್ಬೇಕು? ಅಪನಂಬಿಕೆಯಿಂದ ಚಂಚಲ ಚಿತ್ತರಾಗಬಾರ್ದು. ಖಂಡಿತವಾಗಿ ನಮ್ಮಲ್ಲಿ ಚಂಚಲ ಆಗ್ತದೋ ಇಲ್ಲೋ, ಮಾಡ್ತಾನೋ ಇಲ್ಲೋ, ನೆರವೇರ್ತದೋ ಇಲ್ಲೋ, ಸಿಗುತ್ತೋ ಇಲ್ಲೋ, ಕಾಣ್ತೀನೋ ಇಲ್ಲೋ ಅನ್ನಂತ ಚಂಚಲತ್ವ ನಮಗೆ ಬೇಕಾಗಿಲ್ಲ. ನಂಬಿಕೆಯಿಂದ ನಾವು ಇರಬೇಕು, ವಿಶ್ವಾಸದಿಂದ ಇರಬೇಕು. ಅಲ್ಲಿ ಚಂಚಲ ಚಿತ್ತನಾಗಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವ ಜನರೇ, ಅದೇ 21ರ ವಚನ ನಾವು ಓದಬೇಕಾದ್ರೆ ಹೀಗೆ ಹೇಳ್ತದೆ, ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಾಮರ್ಥ್ಯನೆಂದು ಪೂರ್ವ ಭರವಸಿಟ್ಟು ದೃಢ ನಂಬಿಕೆಯುಳ್ಳವನಾದಂತೆ. ಖಂಡಿತ ಆತನ ವಾಗ್ದಾನ ಮಾಡಿದ್ದನ್ನ ನೆರವೇರಿಸಲಿಕ್ಕೆ ಆತನ ಸಾಮರ್ಥ್ಯನು, ಶಕ್ತಿನು ಎಂಬುದಾಗಿ ಅವನು ಪೂರ್ಣ ಭರವಸೆ ಬಿಟ್ಟು ದೃಢ ನಂಬಿಕೆಯುಳ್ಳವನಾಗಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ನಂಬಿಕೆ ಏನಾಗಿದೆ? ಆ ನಂಬಿಕೆಯಲ್ಲಿ ನಾವು ದೃಢವಾಗಿದ್ದೀವ, ಸ್ಥಿರವಾಗಿದ್ದೀವ, ಇಲ್ಲ ಚಂಚಲ ಚಿತ್ತರಾಗಿದ್ದೀವ, ಇಲ್ಲ ನಾವು ಅನೇಕ ಸಾರಿ ಕುಂದಿ ಹೋದಂತ ಪರಿಸ್ಥಿತಿಯಲ್ಲಿ ಇದ್ದೀವ, ಇಲ್ಲ ಅಪನಂಬಿಕಸ್ಥರಾಗಿ ಅನೀತಿವಂತರಾಗಿ ನಿಂತಿದ್ದೀವ. ಒಂದು ನಿಮಿಷ ನಾವು ಆಲೋಚನೆ ಮಾಡ್ಕೊಳ್ಳೋಣ. ನಾವು ಅಂದುಕೊಂಡದ್ದು ಆಗ್ಲಿಲ್ಲ ಅಂತ ಹೇಳಿದ್ರೆ, ಕೆಲಸ ಸಿಗ್ಲಿಲ್ಲ, ವ್ಯವಸಾಯದಲ್ಲಿ ಲಾಭ ಸಿಗ್ಲಿಲ್ಲ, ಮನೆ ಕಟ್ಟೋದು ಸ್ವಲ್ಪ ತಡವಾಯ್ತು, ಮಕ್ಕಳ ವಿವಾಹ ತಡವಾಯ್ತು, ಕೆಲಸಗಳು ಜಾಬ್ಗಳು ಸಿಕ್ಕಿಲ್ಲ, ಸಾಲಗಳು ತೀರಕ್ಕಾಗಿಲ್ಲ, ಹೀಗೆ ಹಲವು ವಿಷಯಗಳನ್ನ, ಮದುವೆ ಆಗಲಿಲ್ಲ ಅಥವಾ ಮಕ್ಕಳಾಗಲಿಲ್ಲ, ತಡವಾಯ್ತು ಅನ್ನೋಂಥ ವಿಚಾರಗಳನ್ನ ನಾವು ನೋಡಿದಾಗ ನಮ್ಮ ನಂಬಿಕೆ ಏನಾಗಿದೆ? ನಾವು ದೇವ್ರ ಮುಂದೆ ಯಾವ ರೀತಿ ನಾವು ವಿಶ್ವಾಸದೊಡನೆ ಇದ್ದೀವಿ? ಅಬ್ರಾಹ್ಮನ ನಂಬಿಕೆ ಹಾಗೆ ನಮ್ಮ ನಂಬಿಕೆ ಇದೆಯಾ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಯಾಕಂದ್ರೆ ಇಲ್ಲದನ್ನ ಇದ್ದ ಹಾಗೆ, ಸತ್ತವರನ್ನ ಬದುಕಿಸುವನಾಗೆ ದೇವರು ಕರೆದನು. ಅವನು ದೇವರ ಮೇಲೆ ನಿರೀಕ್ಷೆಯಿಂದ ನಂಬಿಕೆ ಉಳ್ಳವನಾಗಿದ್ದನು. ಅವನು ಮಾತ್ರವಲ್ಲ, ಅವನ ನಂಬಿಕೆ ಯಾವುದೇ ಕಾರಣಕ್ಕೂ ಕುಂದಿ ಹೋಗಲಿಲ್ಲ. ಮಾತ್ರವಲ್ಲ, ಅಪನಂಬಿಕೆಯಿಂದ ಅವನು ಚಂಚಲ ಚಿತ್ತನಾಗಲಿಲ್ಲ. ಮಾತ್ರ ಪೂರ್ಣ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾಗಿದ್ದನು. ನಮ್ಮ ನಂಬಿಕೆ ಇವತ್ತು ಹೇಗಿದೆ? ಅಬ್ರಾಹ್ಮನ ನಂಬಿಕೆಯಾಗಿ ನಾವು ನಂಬಿದ್ದೇವೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರು ಅವನನ್ನು ನೀತಿವಂತನನ್ನ ಮಾಡಿದನು. ಆ ನಂಬಿಕೆ ಅವನ ನೀತಿವಂತನನ್ನ ಮಾಡಿದನು. ಆ ನೀತಿವಂತಿಕೆ ಅವನನ್ನ ಏನ್ ಮಾಡ್ತಾನೆ? ಎಲ್ಲರಿಗೂ ಮೂಲ ಪಿತೃವನ್ನಾಗಿ ಮಾಡಿದನು. ಅವನ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ಇಡೀ ವಿಶ್ವವನ್ನೇ, ಮಾನವ ಕುಲವನ್ನೇ ದೇವರು ರಕ್ಷಿಸಿದ್ರು. ಇವತ್ತು ನನ್ನ ನಿಮ್ಮ ನಂಬಿಕೆ ಇನ್ನೊಬ್ಬರು ರಕ್ಷಿಸುವಂತದ್ದಾಗಿದ್ಯಾ? ಇನ್ನೊಬ್ಬರಿಗೆ ಸಾಕ್ಷಿಯಾಗಿರುವಂತದ್ದಾಗಿದ್ಯಾ? ಇನ್ನೊಬ್ಬರಿಗೆ ಮಾದರಿಯಾಗಿರುವಂತದ್ದಾಗಿದ್ಯಾ? ನಮ್ಮ ನಂಬಿಕೆಯನ್ನು ನೋಡಿ ದೇವರನ್ನು ಕೊಂಡಾಡುವ ಹಾಗೆ ನಾವು ದೇವರ ಮುಂದೆ ಇದ್ದೀವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಅಬ್ರಾಹ್ಮನ ನಂಬಿಕೆ ಈ ಮಟ್ಟದಲ್ಲಿ ಇದ್ದ ಕಾರಣವಾಗಿ ದೇವರು ಅವನನ್ನು ಆಶೀರ್ವಾದ ಕಂಡನು, ಆಶೀರ್ವಾದ ನಿಧಿಯಾದನು. ಇವತ್ತು ನಮ್ಮ ನಿಮ್ಮ ನಂಬಿಕೆ ಏನಾಗಿದೆ? ನಾವೇ ಸೋತು ಹೋಗಿದ್ದೇವಾ? ನಿರಾಸರಾಗಿದ್ದೇವಾ? ಬಿದ್ದು ಹೋಗಿದ್ದೇವಾ ನಂಬಿಕೆಯಲ್ಲಿ?
ಹಾಗೆ ಆಗಿದ್ರೆ ಇವತ್ತು ನಾವು ಎಚ್ಚರಿಸಿಕೊಳ್ಳೋಣ. ಈ ವಾಕ್ಯದ ನಿಮಿತ್ತವಾಗಿ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವನೇ, ನೀತಿವಂತನಾದಂಥ ದೇವರೇ, ನಮ್ಮ ನಂಬಿಕೆಯನ್ನು ಯಾವಾಗಲೂ ಎದುರು ನೋಡುವಾತನೇ, ನಮ್ಮ ನಂಬಿಕೆಗೆ ತಕ್ಕಂತ ಪ್ರತಿಫಲ ಕೊಡುವಂತ ಯೇಸುವೆ, ಪರಿಶುದ್ಧಾತ್ಮನ ತಂದೆಯಾದ ದೇವರೇ, ಇವತ್ತು ಈ ವಾಕ್ಯ ಕೇಳಿದಂಥವ್ರು ಯಾರೆಲ್ಲ ಇವತ್ತು ನಂಬಿಕೆಯಲ್ಲಿ ಬಿದ್ದೋಗಿದ್ದಾರೆ, ನಿರೀಕ್ಷೆಯಲ್ಲಿ ಅಪಕರ್ತನಂದು ಸಂಬಂಧ ಸೋತು ಹೋಗಿದ್ದರು, ಇವತ್ತು ಯಾರೆಲ್ಲ ಮನಸ್ಸು ಹಿಂಜರಿಬೇಕೆಂಬುದಾಗಿ ಯೋಚನೆ ಮಾಡಿದಂತ ಎಲ್ಲರನ್ನ ಈ ಕ್ಷಣ ಮುಟ್ಟಿ ಈ ವಾಕ್ಯವನ್ನು ಕೇಳಿರುವಾಗ ಈ ವಾಕ್ಯದ ಮುಖಾಂತರ ಅವರು ಪುನರ್ ಉಜ್ಜೀವನ ಕೊಡು, ತಿರುಗಿ ಅವರ ನಂಬಿಕೆಯನ್ನು ಪುನರ್ ಸ್ಥಾಪಿಸು, ತಿರುಗಿ ಅವರ ನಂಬಿಕೆಯನ್ನು ದೃಢಪಡಿಸಿ ಎಂದರೆ ಪ್ರಾರ್ಥನೆ ಮಾಡ್ತಾರೆ. ಒಂದು ತೀರ್ಮಾನದೊಂದಿಗೆ ಇವರು ಕರ್ತನಂದು ಸಂಬಂಧಪ್ಪ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಕರ್ತನ ಭರವಸೆಯನ್ನು ಸಹ ಮಾಡು, ನಿನ್ನ ಕೃಪೆಯಲ್ಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್.